ಆ ಕಾಲದಲ್ಲಿ ಈ ರೀತಿ ಹಿಂದೂ ಸಂಘಟನೆ ದೊಡ್ಡದಿರಲಿಲ್ಲ. ಏನೋ ರಾಮಂದೊಂದು ದೇವಸ್ಥಾನ ಇದೆ, ಅದನ್ನು ಒಡೆದಾಕ್ಬಿಟ್ರೆ ಏನಾಗತ್ತೆ ಅಂತ ಹಿಂದೂಗಳೇ ಅನ್ಕೊಂಡಿದ್ರು. ಆದ್ರೆ ಮುಸಲ್ಮಾನ್ ದೊರೆಗಳು ಗೊತ್ತಿತ್ತು, ಈ ರೀತಿ ಮಂದಿರಗಳಲ್ಲಿ ಹಿಂದೂಗಳ ಜೀವ ಇದೆ, ಈ ಮಂದಿರ ಒಡೆದಾಕಿದ್ರೆ ಇಡೀ ಭಾರತ ನಮ್ದಾಗತ್ತೆ ಅಂತ ಅನ್ಕೊಂಡು ಕಾಶಿ ವಿಶ್ವನಾಥನ ದೇವಸ್ಥಾನ ಒಡೆದಾಕಿದ್ರು, ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಒಡೆದಾಕರು. ನೀವಾಗ ನೋಡ್ಕೊಂಬನ್ನಿ, ಅಲ್ಲಿ ಹೊಟ್ಟೆ ಕಿಚ್ಚತ್ತೆ. ಅರ್ಧ ವಿಶ್ವನಾಥನ ದೇವಸ್ಥಾನ, ಅರ್ಧ ಮಸೀದಿ. ಎಲ್ಲಿಂದ ಬಂತು, ಹೇಗೆ ಬಂತು? ಮಥುರಾ ಅರ್ಧ ಕೃಷ್ಣನ ದೇವಸ್ಥಾನ, ಅರ್ಧ ಮಸೀದಿ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ. ಅವಾಗ ಕೂಗ್ತಿದ್ವಿ ನಾವು, ಲಾಠಿ ಗೋಲಿ ಕಾಯಂಗೆ, ಲಾಠಿ ಗೋಲಿ ಕಾಯಂಗೆ, ಮಂದಿರ ವಹಿ ಬನ್ ಗಯಾ. ಒಂದು ದೇವಸ್ಥಾನ ಆಗಿದೆ, ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಪಕ್ಕದಲ್ಲಿರಂತ ಮಸೀದಿಗಳು ಧ್ವಂಸ ಆಗತ್ತೆ, ಆ ದೇವಸ್ಥಾನ ಪೂರ್ಣ ಆಗತ್ತೆ. ಏನು ಜೈ ಜೈ ಶ್ರೀರಾಮ್.